ಅಮ್ಮಿನಾರಾಯಣ, ದೇವಿನಾರಾಯಣ, ಲಕ್ಷ್ಮೀನಾರಾಯಣ, ಭದ್ರನಾರಾಯಣ. ಆತ್ಮೀಯರೆಲ್ಲರಿಗೂ ನನ್ನ ನಮಸ್ಕಾರಗಳು. ಪ್ರತಿಯೊಂದು ನಕ್ಷತ್ರದಲ್ಲಿ ಹುಟ್ಟಿದವರಿಗೂ ಅವರಿಗೆ ಬರುವ ವರ ಅಥವಾ ವಧು ಯಾವ ನಕ್ಷತ್ರದವರಾಗಿ ಬರ್ತಾರೆ ಎಂಬುದನ್ನು ನೋಡ್ತಾ ಇದ್ದೇವೆ. ಇಲ್ಲಿಯವರೆಗೆ ಅಶ್ವಿನಿಯಿಂದ ಮೂಲ ನಕ್ಷತ್ರದವರೆಗೆ ಒಟ್ಟು 19 ನಕ್ಷತ್ರಗಳಿಗೆ ನೋಡಿದ್ದೇವೆ. ಆ ವಿಡಿಯೋಗಳನ್ನು ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ ಅನ್ನು ಕೊಟ್ಟಿದ್ದೇನೆ. ಅದನ್ನು ಕ್ಲಿಕ್ ಮಾಡಿ ನೋಡಿ ತಿಳಿದುಕೊಳ್ಳಿ. ಈ ದಿನ ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಯಾರು ವರ ಅಥವಾ ವಧುವಾಗಿ ಬರ್ತಾರೆ ಎಂಬುದನ್ನು ನೋಡೋಣ. ಪೂರ್ವಾಷಾಢ ನಕ್ಷತ್ರ ನಿಮ್ಮ ಜನ್ಮ ನಕ್ಷತ್ರವಾಗಿರಬೇಕು ಅಥವಾ ನಿಮ್ಮ ಲಗ್ನ ನಿಂತ ಪಾಯಿಂಟು ಪೂರ್ವಾಷಾಢ ಆಗಿರಬೇಕು. ಹಾಗಿದ್ದರೆ ನಿಮಗೆ ಇದು ಅಪ್ಲೈ ಆಗುತ್ತದೆ. ನಿಮಗೆ ಬರುವ ವರ ಅಥವಾ ವಧು ಯಾವ ನಕ್ಷತ್ರದವರು ಆಗಿರ್ತಾರೆ ಎಂದರೆ ಆರಿದ್ರ, ಪುನರ್ವಸು, ಚಿತ್ತ, ಸ್ವಾತಿ, ಶ್ರಾವಣ ಮತ್ತು ಧನಿಷ್ಠ. ಒಟ್ಟು 6 ನಕ್ಷತ್ರಗಳು. ಮತ್ತೊಮ್ಮೆ ಹೇಳ್ತೀನಿ, ಆರಿದ್ರ, ಪುನರ್ವಸು, ಚಿತ್ತ, ಸ್ವಾತಿ, ಶ್ರಾವಣ, ಧನಿಷ್ಠ ಈ 6 ನಕ್ಷತ್ರದಲ್ಲಿ ಹುಟ್ಟಿದವರು ನಿಮಗೆ ಪೇರ್ ಆಗಿ ಬರ್ತಾರೆ. ಇದನ್ನು ಅವರ ಜಾತಕದಲ್ಲಿ ಹೇಗೆ ತಿಳಿದುಕೊಳ್ಳಬೇಕು ಎಂದರೆ ಅವರ ಜನ್ಮ ನಕ್ಷತ್ರ ಈ 6ರಲ್ಲಿ ಯಾವುದಾದ್ರೂ ಒಂದಾಗಿರುತ್ತದೆ ಅಥವಾ ಅವರ ಲಗ್ನ ನಿಂತ ಪಾಯಿಂಟು ಈ 6 ನಕ್ಷತ್ರಗಳಲ್ಲಿ ಯಾವುದಾದ್ರೂ ಒಂದಾಗಿರುತ್ತದೆ. ಇದಲ್ಲದೆ ಇನ್ನೂ 3 ಕಾಂಬಿನೇಷನ್ಗಳಿದೆ. ಅದು ಭಾವಗಳ ಕಾಂಬಿನೇಷನ್, ಗ್ರಹಗಳ ಕಾಂಬಿನೇಷನ್ ಮತ್ತು ಮನೆಗಳ ಕಾಂಬಿನೇಷನ್. ಈಗ ನಾನು ಹೇಳಿರುವುದು ನಕ್ಷತ್ರಗಳ ಕಾಂಬಿನೇಷನ್. ಸೊ ನೀವೇನಾದ್ರು ವರ ಅಥವಾ ವಧುವನ್ನು ಹುಡುಕ್ತಾ ಇದ್ರೆ ಅವರ ಜನ್ಮ ನಕ್ಷತ್ರವನ್ನು ಕೇಳಿನೇ ಇಮಿಡಿಯೇಟ್ ಆಗಿ ಮುಂದುವರಿಯಬಹುದು. ಮುಂದಿನ ವಿಡಿಯೋದಲ್ಲಿ ಉತ್ತರಾಷಾಢ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಯಾರು ವರ ಅಥವಾ ವಧು ಆಗಿ ಬರ್ತಾರೆ ಎಂಬುದನ್ನು ನೋಡೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೆ ಹೋದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.